ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಕನ್ನಡ ಟೆಕ್ ಆಂಡ್ರಾಯ್ಡ್ ಯೂಟ್ಯೂಬ್ ಚಾನಲ್. ನಾನು ಕಾರ್ತಿಕ್. ಗೈಸ್, ಈ ಒಂದು ವಿಡಿಯೋನ ಟೈಟಲ್ ಹಾಗೂ ಥಂಬ್ನೇಲ್ ನೋಡಿ ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗಿರುತ್ತೆ. ಹೌದು, ನಿಮ್ಮ ಒಂದು ಮೊಬೈಲ್ ಅನ್ನ ಟಿವಿಗೆ ಯಾವ ರೀತಿಯಾಗಿ ಕನೆಕ್ಟ್ ಮಾಡೋದು ಅಂತ ಹೇಳಿ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಡೀಟೇಲ್ಡ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ನಿಮ್ಮ ಒಂದು ಮೊಬೈಲ್ ನಲ್ಲಿ ಏನು ವಿಜುವಲ್ಸ್ ಬರುತ್ತೋ ಅಂದ್ರೆ ವಿಡಿಯೋನ ಪ್ಲೇ ಮಾಡಿದ್ದೀರಾ ಅಂದ್ರೂ ಅಥವಾ ಕಂಪ್ಲೀಟ್ ಆಪರೇಷನ್ಸ್ ಎಲ್ಲ ಸಹ ನಿಮ್ಮ ಟಿವಿಗೆ ಆದ್ರೆ ಕನೆಕ್ಟ್ ಆಗುತ್ತೆ. ಸೊ ನಿಮ್ಮ ಒಂದು ಮೊಬೈಲ್ ಅನ್ನ ನಿಮ್ಮ ಒಂದು ಟಿವಿಗೆ ಯಾವ ರೀತಿಯಾಗಿ ಕನೆಕ್ಟ್ ಮಾಡೋದು ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಡೀಟೇಲ್ಡ್ ಆಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ವಿಡಿಯೋ ಖಂಡಿತ ಪ್ರತಿಯೊಬ್ಬರಿಗೂ ಸಹ ಇಷ್ಟ ಆಗುತ್ತೆ. ವಿಡಿಯೋನ ಸ್ಕಿಪ್ ಮಾಡಿದ್ರೆ ಎಂಡರ್ಗೂ ನೋಡಿ. ಈ ಒಂದು ವಿಡಿಯೋನ ಲೈಕ್ ಮಾಡ್ತೀರಾ ನೋಡ್ತಿದ್ದೀರಾ ಅಂತ ಹೇಳಿದ್ರೆ ದಯವಿಟ್ಟು ವಿಡಿಯೋಗೊಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ. ನೀವು ಲೈಕ್ ಮಾಡೋದ್ರಿಂದ ನಾವು ಇದೇ ತರದ ಹೆಚ್ಚಿನ ಒಂದು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ನಿಮಗೋಸ್ಕರ ತಗೊಂಡ್ಬರ್ತಿರ್ತೀವಿ. ಹಾಗೆ ನಮ್ಮ ಕನ್ನಡ ಟೆಕ್ ಆಂಡ್ರಾಯ್ಡ್ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ ಆಲ್ನಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಈ ರೀತಿಯಾಗಿ ಇಂಟ್ರೆಸ್ಟಿಂಗ್ ಆದಂತಹ ವಿಡಿಯೋಸ್ ಅನ್ನ ಅಪ್ಲೋಡ್ ಮಾಡಿದಾಗ ನೀವು ಮಿಸ್ ಆಗದ್ರೆ ನೋಡಬಹುದು. ಸೊ ಇನ್ನು ತಡ ಮಾಡದೆ ವಿಡಿಯೋನ ಶುರು ಮಾಡೋಣ ಬನ್ನಿ. ಹೇ ಗೈಸ್, ಫಸ್ಟ್ ನಿಮ್ಮ ಒಂದು ಟಿವಿಯನ್ನ ಡೌನ್ ಆನ್ ಮಾಡಿ ನಂತರ ಈ ಒಂದು ಆಪ್ ಸೆಕ್ಷನ್ ಇದೆಯಲ್ವಾ ಈ ಒಂದು ಜಾಗದಲ್ಲಿ, ಸೊ ಅದರ ಗಮನಿಸಬಹುದು ಆಪ್ ಸೆಕ್ಷನ್. ಸೊ ಡಿಸ್ಕವರ್ ಆಪ್ಸ್ ಅಂತ ಹೇಳಿ ಆಪ್ ಸೆಕ್ಷನ್ಗೆ ಬನ್ನಿ. ನಂತರ ಈ ಒಂದು ಜಾಗದಲ್ಲಿ ಗ್ರೀನ್ ಕಲರ್ ಆಪ್ಷನ್ ಇದೆಯಲ್ವಾ ಗಮನಿಸಬಹುದು ನೀವು ಇಲ್ಲಿ ಮಿರರ್ ಕಾಸ್ಟ್ ಅಂತ ಹೇಳಿ ಈ ಒಂದು ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡಿ. ಸೊ ಈ ಒಂದು ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡೋದಕ್ಕಿಂತ ಮೊದಲು ನಿಮ್ಮ ಒಂದು ಮೊಬೈಲ್ ಅನ್ನ ತಗೊಳ್ಳಿ. ನಿಮ್ಮ ಒಂದು ಮೊಬೈಲ್ ಅನ್ನ ತಗೊಂಡು ಸೆಟ್ಟಿಂಗ್ಸ್ ಅನ್ನು ಓಪನ್ ಮಾಡಿ. ನಂತರ ಈ ಒಂದು ಜಾಗದಲ್ಲಿ ಕನೆಕ್ಟೆಡ್ ಡಿವೈಸ್ ಅಂತ ಇದೆಯಲ್ವಾ ಈ ಒಂದು ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇನ್ ಕೇಸ್ ನಿಮ್ಮ ಒಂದು ಮೊಬೈಲ್ ನಲ್ಲಿ ಒಂದು ಆಪ್ಷನ್ ಇಲ್ಲ ಅಂತ ಹೇಳಿದ್ರೆ ಸರ್ಚ್ ಬಾರ್ ಅಲ್ಲಿ ನೀವು ಮಿರರ್ ಕಾಸ್ಟ್ ಅಂತ ಹೇಳಿ ಸರ್ಚ್ ಮಾಡಿ, ಇಲ್ಲ ಕಾಸ್ಟ್ ಅಂತ ಹೇಳಿ ಸರ್ಚ್ ಮಾಡಿ, ಇಲ್ಲ ನೀವು ಸ್ಯಾಮ್ಸಂಗ್ ಮೊಬೈಲ್ ಯೂಸ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಸ್ಮಾರ್ಟ್ ವ್ಯೂ ಅಂತ ಹೇಳಿ ಇರುತ್ತೆ, ಆ ಒಂದು ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಒಂದೊಂದು ಡಿವೈಸ್ ಅಲ್ಲಿ ಒಂದೊಂದು ನೇಮ್ ಅಲ್ಲಿ ಇರುತ್ತೆ. ನಿಮ್ಮ ಒಂದು ಮೊಬೈಲ್ ನಲ್ಲಿ ಏನ್ ನೇಮ್ ಇರುತ್ತೆ ಅಂತ ಹೇಳಿ ನೀವು ಫೈಂಡ್ ಮಾಡ್ಕೊಳ್ಳಿ. ಸೊ ನನ್ನ ಒಂದು ಮೊಬೈಲ್ ನಲ್ಲಿ ಕನೆಕ್ಟೆಡ್ ಡಿವೈಸ್ ಗಾದ್ರೆ ಹೋಗಬೇಕಾಗುತ್ತೆ. ಈ ಒಂದು ಜಾಗದಲ್ಲಿ ಸ್ಮಾರ್ಟ್ ವ್ಯೂ ಅಂತ ಹೇಳಿ ಇರುತ್ತೆ ನನ್ನ ಒಂದು ಮೊಬೈಲ್ ನಲ್ಲಿ. ನೀವು ಆದ್ರೆ ಗಮನಿಸಬಹುದು ಇದಾದ್ರೆ ಸ್ಯಾಮ್ಸಂಗ್ ಮೊಬೈಲ್ ಆಗಿರುತ್ತೆ. ಸೊ ನಿಮ್ದು ರೆಡ್ಮಿ ಮೊಬೈಲ್ ಆಗಿದೆ ಅಂತ ಹೇಳಿದ್ರೆ ಅಥವಾ ವಿವೋ ಮೊಬೈಲ್ ಆಗಿದೆ ಅಂತ ಹೇಳಿದ್ರೆ ಮಿರರ್ ಕಾಸ್ಟ್ ಅಂತ ಹೇಳಿರುತ್ತೆ, ಇಲ್ಲಾಂದ್ರೆ ಸ್ಕ್ರೀನ್ ಮಿರರಿಂಗ್ ಅಂತ ಹೇಳಿ ಸಹ ಕೆಲವೊಂದು ಮೊಬೈಲ್ನಲ್ಲಿ ಇರುತ್ತೆ. ಸೊ ನಿಮ್ಮ ಒಂದು ಮೊಬೈಲ್ನಲ್ಲಿ ಏನು ಆಪ್ಷನ್ ಇರುತ್ತೋ ಅದನ್ನು ನೀವು ಅದರ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಸೊ ಈಗ ಸ್ಮಾರ್ಟ್ ವ್ಯೂ ಅಂತ ನನ್ನ ಮೊಬೈಲ್ನಲ್ಲಿದೆ, ಅದನ್ನು ಸೆಲೆಕ್ಟ್ ಮಾಡ್ತೀನಿ. ಸೊ ಸೆಲೆಕ್ಟ್ ಮಾಡಿದ್ದೀನಿ. ಈಗ ಮಿರರ್ ಕಾಸ್ಟನ್ನು ಓಪನ್ ಮಾಡ್ತೀನಿ. ಸೊ ನನ್ನ ಒಂದು ಮೊಬೈಲ್ನಲ್ಲಿ ಗಮನಿಸ್ಬೋದು ನೀವು ಟಿವಿ ಅಂತ ಹೇಳಿ ಬಂತು. ಸೊ ಇದನ್ನು ಕ್ಲಿಕ್ ಮಾಡಿದ್ದೀನಿ ಅಂತ ಹೇಳಿದ್ರೆ ವಿತಿನ್ ಫ್ರಾಕ್ಷನ್ ಆಫ್ ಸೆಕೆಂಡ್ನಲ್ಲಿ ಟಿವಿಗಾದರೆ ಕನೆಕ್ಟ್ ಆಗುತ್ತೆ. ಸೊ ಇಲ್ಲಾದ್ರೆ ಗಮನಿಸಬಹುದು ಸ್ಕ್ರೀನ್ ಆದರೆ ಈಗ ಕನೆಕ್ಟ್ ಆಗಿರುವಂಥದ್ದು. ಸೊ ಈ ರೀತಿಯಾಗಿ ನೀವು ಆದರೆ ಒಂದೇ ಕ್ಲಿಕ್ನಲ್ಲಿ ನಿಮ್ಮ ಮೊಬೈಲಿಂದ ನಿಮ್ಮ ಟಿವಿಗಾದರೆ ಸ್ಕ್ರೀನನ್ನು ಕನೆಕ್ಟ್ ಮಾಡ್ಬೋದು. ಸೊ ಇಲ್ಲಿ ಗಮನಿಸ್ತಿದ್ದೀರಾ ಆದರೆ ಈಗ ಮೂವ್ ಮಾಡ್ತಿದ್ದೀನಿ ಮೊಬೈಲ್ನಲ್ಲಿ. ಸೊ ಹಾಗೆ ಮೂವ್ ಆದರೆ ಆಗ್ತಿದೆ ಎಲ್ಲ ಸಹ. ಗೈಸ್, ಈ ರೀತಿಯಾಗಿ ನಿಮ್ಮ ಒಂದು ಮೊಬೈಲನ್ನು ನಿಮ್ಮ ಟಿವಿಗಾದರೆ ಸಿಂಪಲ್ ಆಗಿ ಕನೆಕ್ಟ್ ಮಾಡ್ಕೊಳ್ಬೋದು. ಗೈಸ್, ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ನಿಮ್ಮ ಒಂದು ಮೊಬೈಲನ್ನು ನಿಮ್ಮ ಒಂದು ಟಿವಿಗೆ ಕನೆಕ್ಟ್ ಮಾಡುವಂತಹ ಕಂಪ್ಲೀಟ್ ಪ್ರೋಸೆಸ್ ಅನ್ನ ಸ್ಟೆಪ್ ಬೈ ಸ್ಟೆಪ್ ಆಗಿ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅಂತ ಹೇಳಿ ಅನ್ಕೊಳ್ತಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನೀವೇನು ನಮ್ಮ ಕನ್ನಡ ಟೆಕ್ ಆಂಡ್ರಾಯ್ಡ್ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ ಆಲ್ನಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ಒಂದು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಕನ್ನಡವನ್ನು ಮಾತನಾಡೋಣ, ಕನ್ನಡವನ್ನು ಬೆಳೆಸೋಣ.